ಸಿನಿಮಾದ ಕಂಟೆಂಟ್ ವಿಚಾರ ಇಟ್ಕೊಂಡು ಇಡೀ ಇಂಡಿಯಾದ ಯಾರು ಮಾಡಲ್ಲ. ಬಟ್ ಆ ವಿಚಾರದಲ್ಲಿ ಸಿನಿಮಾ ಗೆದ್ದಿದ್ದೀರಿ. ಐ ಥಿಂಕ್ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು ಅರ್ಜುನ್ ಜನ್ಯ ಮ್ಯೂಸಿಕ್ಲು ಎಲ್ಲ ಕೇಳಿದ್ದೀರ. ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂಥ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡಿದ್ರು. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇರಬೇಕು. ಯಾಕಂದರೆ ಅವ್ರು ಸಪೋರ್ಟ್ ಮಾಡಿದ್ದು ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡಿಬಿಡ್ಬೋದು. ಬಟ್ ಆಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾದ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡಿ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ವರ್ಲ್ಡ್ ಎರಡು ಇಟ್ಕೊಂಡು ಪ್ಯಾರಲ್ ಹೋಗಬೇಕು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್ಗೆ, ಒಂದು ಒಳ್ಳೆ ಮೆಸೇಜ್ ಇದೆ. ಮೊಬೈಲ್ ಇರ್ಬೋದು ಯಾವತ್ತು ಅದೆಲ್ಲ ಭಾಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜು. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸರಿ ಗಾಡಿ ನಡ್ಕೋಬೇಕಾದ್ರೆ ಯಾರ್ಯಾರು ಈ ವಿಡಿಯೋ ಮಾಡ್ತಾರೆ ಅದು ನೋಡ್ಬೋದು. ಅದು ಯೂಶಲ್ ಆಗೋಯ್ತು ಎಲ್ಲ ಕಡೆನೂ. ಸೊ ಆ ಥರ ಸಮ್ ಪಾಯಿಂಟ್ಸ್ನ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದೆ. ಅದು ನಾವು ಉಪೇಂದ್ರ, ರಾಜ್ಬಿ ಶೆಟ್ಟಿ 3 ಜನ ಸೇರಿದ್ದು. ಏನಂತೀವಿ, ಒಂದು ತ್ರಿವೇಣಿ ಸಂಗಮನ ತಿರ್ಗ ನೋಡ್ತಾ ಇದ್ವಿ. ಅದು ಭಾಳ ಖುಷಿಯಾದ ವಿಷಯ. ಐ ಥಿಂಕ್ ಒಳ್ಳೆ ಥಾಟು, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸ್ಟಡಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲಿಮ್ ವಿಲ್ ಡೂ ಸ್ಟಿಲ್ ಮೋರ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಾವು ಬಂದ ಪ್ರತಿಕ್ರಿಯೆಯಲ್ಲಿ ನಂಗೆ ಭಾಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ನ ಜನ ಎಷ್ಟು ಒಂದು ಬಿಫೋರ್ ರಿಲೀಸೇನೆ ಆ ಟ್ರೈಲರ್ನ ಭಾಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಭಾಳ ಖುಷಿ ಆಗುತ್ತೆ. ಒಂದು ಫಿಲ್ಮ್ನ ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ಕಾಣುತ್ತೆ, ತಲೆ ಕೆಡ್ಸ್ಕೊಂಡಿರಲಿಲ್ಲ. ಇಷ್ಟು ಡಿಕೋಡ್ ಮಾಡಿದ್ದಿಲ್ಲ, ಅದು ನಮಗೆ ತುಂಬ ಹೆಮ್ಮೆ ಅನಿಸ್ತು. ಬಂದು ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಂದ್ರೆ ಭಾಳ ಖುಷಿ. ಸಿನಿಮಾದ ವೇಗನ ಬೇರೆ ಮಟ್ಟಕ್ಕೆ ಹೋಗುತ್ತೆ. ತೆರೆ ಮೇಲೆ ಜನ ನೋಡ್ಕೊಂಡು ಬಂದ್ರಲ್ಲ ಹೇಳೋದು ಒಂದೇ ಮತ್ತು ಶಿವತಾಂಡವ ಸಿನಿಮಾದಲ್ಲಿ ಶಿವತಾಂಡವ ಇರುತ್ತೆ. ಬಟ್ ಆ ಶಿವತಾಂಡವ ಬರಬೇಕಂದ್ರೆ ಫಸ್ಟ್ ಹಾಫ್ ನಾವು ಏನಿದ್ದೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾವು ಇಲ್ಲ ಅಂದರೆ ಸೆಕೆಂಡ್ ಹಾಫ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಹಾಫ್ ಹಂಗೆ ಇದ್ದಿದ್ದರಿಂದನೇ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಇಲ್ಲ ಫಸ್ಟ್ ಹಾಫ್ಲೇ ತಾಂಡವ ಆಡ್ಬಿಟ್ರೆ ಸೆಕೆಂಡ್ ಹಾಫ್ಲಿ ತಾಂಡವ ಆಗಕ್ಕೆ ಸ್ಲೋವಾಗಿ. ಅದಕ್ಕೆ ಶಿವ ತಾಂಡವ ಅಂತ. ಶಿವ ಸೌಂಡ್ ಕಮ್ಮಿ ಇರುತ್ತೆ, ಬಟ್ ತಾಂಡವ ಜಾಸ್ತಿ ಇರುತ್ತೆ. ಅದಕ್ಕೂ ಇದನ್ನು ಅರ್ಜುನ್ ಜನ್ಯ ಫಸ್ಟ್ ಹಾಫ್ಲಿ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದರೆ ಜನಗಳನ್ನ ಎಂಗೇಜಿಂಗ್ ಆಗುತ್ತೆ. ನಾನು ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಹೇಳಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫಲ್ಲಿ ಬಂದ್ಬಿಟ್ಟು ವೇಗ ಜಾಸ್ತಿ ಆಗುತ್ತೆ. ಅದು ನೀವು ಎಂಟ್ರಿ ಆದಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರೋದ್ರಿಂದಲೇ ಆ ಎಂಟ್ರಿ. ಸರ್, ಇದುವರೆಗೆ ರಗಡ್ ಲುಕ್ಕಲ್ಲೇ ಕಾಣಿಸ್ಕೊಂಡವ್ರು ನೀವು. ಈ ಸತಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಲ್ಲದೆ ಈ ಸೀರೆ ಹುಟ್ಟ ಲುಕ್ಕಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ಮಾಡಿರೋದು ಯಾರು ಅರ್ಜುನ್ ಜನ್ಯ. ಅದು ನಮ್ಮ ಪಾಲು ಬಂತು, ಅದು ಭಾಗ್ಯ. ನಾವು ನೋಡಿದಂಗೆ 2 ಸರಿ ನೋಡಿದವರು ಸಿನಿಮಾದ ಫಸ್ಟ್ ಸರಿ ನೋಡೋದಿಲ್ಲ, ಸೆಕೆಂಡ್ ಸರಿ ನೋಡ್ತಾರೆ. ಅವರು ತುಂಬಾ ನೀಟಾಗಿ ಅರ್ಥ ಆಗಿದೆ. ಯಾಕಂದ್ರೆ 45 ದಿನಗಳು ಗರುಡ ಪುರಾಣ ಆಗಲಿ, ಅದು 11 ದಿವಸಗಳ ಕಾರ್ಯಗಳಾಗಲಿ, ಪ್ರತಿಯೊಂದನ್ನು ಅಂತ ತುಂಬಾ ಚೆನ್ನಾಗಿರುತ್ತೆ. ಕನೆಕ್ಷನ್ ಏನಂದ್ರೆ ಮನುಷ್ಯ ಹೋದ್ಮೇಲೆ ಅವನ ಆತ್ಮ ತೃಪ್ತಿ ಪಡೀತಾ ಇಲ್ವಾ, ಅದು ನಿಜನ ಸುಳ್ಳ, ಅದೆಲ್ಲ ಭಾಳ ಭಾಳ ವಿಶೇಷತೆಗಳಿರುತ್ತೆ. ಸುಮ್ಮನೆ ನಾವು ಗರುಡ ಪುರಾಣ ಬಗ್ಗೆ ಅಷ್ಟಿದಾಗಿ ಹೇಳೋಕ್ಕಾಗಲ್ಲ. ಹೇಳ್ತೀವಿ ಆತ್ಮ ಅದು ಸುದ್ದಿ, ಅದೆಲ್ಲ ಅದಕ್ಕೆಲ್ಲ ಒಂದು ಏನೋ ಒಂದು ಪರಿಪೂರ್ಣತೆ ಆದಾಗಲೇ ಅದು ಪರಮಾತ್ಮ ಆಗೋದು. 11 ಅವತಾರದಲ್ಲಿ ನಿಮ್ಗೆ ಇಷ್ಟವಾದ ಅವತಾರ ಯಾವುದು? ನನಗೆ ನಮ್ಮ ಜವಾಬ್ದಾರಿ ನಾವು ಹಾಕೋದು, ಬಟ್ ಜನಗಳಿಗೆ ಬಿಟ್ಬಿಡ್ತೀವಿ. ಅವ್ರಿಗೆ ಯಾವ ಅವತಾರ ಇಷ್ಟ ಆಗುತ್ತೋ ಅಷ್ಟು ಅವತಾರ. ಬಟ್ ನನಗೇನಂದ್ರೆ ಐ ಆಮ್ ವೆರಿ ಲಕ್ಕಿ. ಯಾಕೆ ನನಗೆ ಅವಾಗ ಆ್ಯಕ್ಚುಲಾಗೆ ಕೀಮೋ ನಡೀತಾ ಇತ್ತು, ಕ್ಯಾನ್ಸರ್ ಇದ್ರ ಮಗ ಕೀಮೋ ನಡೀತಾ ಇತ್ತು. ಬಟ್ ನಾನು ಹೆಂಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಎಲ್ಲ ಜನಗಳ ಅಭಿಮಾನಿ ಸಪೋರ್ಟ್ ಇರ್ಬೋದು, ಇಲ್ಲ ಅರ್ಜುನ್ ಜನ್ಯ ಇಡೀ 45 ಟೀಮ್ ಸಪೋರ್ಟ್ ಇರ್ಬೋದು. ಆ ಶಕ್ತಿ ಅದಕ್ಕೆ ತುಂಬಿತು. ದೇವರು ನನಗೆ ಸ್ಪೆಷಲಾಗಿ ಆಶೀರ್ವಾದ ಮಾಡ್ತಾರೆ. ಅದು ನನ್ನ ನಿಜವಾದ ಭಾಗ್ಯ. ಅದು ಹೆಂಗೆ ಒಂದೊಂದು ಅವತಾರಕ್ಕೂ 3 ಅವರ್ ಬೇಕು. ಮೇಕಪ್ 3 ಅವರ್ಸು, ಕಾಸ್ಟ್ಯೂಮು, ಏನೇ ಟೈಟಸ್ ಗೊತ್ತಾಗ್ತಿರಲಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ದೇವರೇ ನನ್ನ ಸರ್. ಶಿವಪ್ಪ ರಾಯಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. 2 ಅಪ್ಪನೇ, ಶಿವಪ್ಪ ರಾಯಪ್ಪ. ಸರ್, ಈಗ ನೀವು ಕ್ಯಾನ್ಸರ್ ಗೆದ್ದು ಬಂದ ನಂತರ ನೀವು ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತು ಒಂದು ಹಬ್ಬನೇ ಆಚರಿಸಲಾಗ್ತಾ ಇದೆ.
ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನು ಹೇಳ್ತೀವಿ? ಇಲ್ಲ, ವಿ ಆರ್ ಆಲ್ ಬ್ಲೆಸ್ಡ್. ಈ ಥರ ಒಂದು ಸಿನಿಮಾ, ಒಂದು ಯಾವುದೇ ಸಿನಿಮಾ ಆಗಲಿ ಕನ್ನಡದಲ್ಲಿ ಒಂದು ವಿಭಿನ್ನವಾದ ಸಿನಿಮಾ ಗೆದ್ದಾಗ ಏನಾಗುತ್ತೆ ಅಂದರೆ ಭಾಳ ಖುಷಿ. ಕಳೆದ ವರ್ಷ ಸಿನಿಮಾ ಓಕೆ, ಅಲ್ಲಿ ಮನೇಲಿಲ್ಲ. ಶಿವಣ್ಣ ಕಳೆದ ವರ್ಷ ಇದೇ ಟೈಮ್ ಡಿಸೆಂಬರ್ ಟೈಮಲ್ಲಿ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರವಾಗಿ ಸಖತ್ ಎಂಜಾಯ್ ಮಾಡಿದ್ರು, ಸಂಭ್ರಮಿಸಿದ್ರು, ಎಷ್ಟೋ ದೇವರುಗಳಿಗೆ ಹರಕೆ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿ ದೇವರುಗಳು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂಥ ರೆಸ್ಪಾನ್ಸ್ ಎಂಟೈರ್ ಕರ್ನಾಟಕ. ಅದೇ ನಾವು ಬ್ಲೆಸ್ಡ್ ಅಂತ ಹೇಳಿದ್ರು. ಅದಕ್ಕೆ ಅದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಪ್ಪಾಜಿ ಅದಕ್ಕೆ ಅಭಿಮಾನಿ ದೇವರುಗಳು ಅಂತಾರೆ. ಯಾಕಂತಾರೆ ಅಂದರೆ ಅವರ ಪ್ರೀತಿ ವಿಶ್ವಾಸದಿಂದಲೇ ನಾವು ಇವತ್ತು ಇಷ್ಟು ಮಟ್ಟಿಗೆ ಬಂದು ನಿಂತಿರೋದು. ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟಿಲ್ಲ. ಅದೊಂದು ಭಾಳ ಖುಷಿಯಾದ ವಿಷಯ. ಇಲ್ಲಿ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರೆಲ್ಲ ತೋರಿಸೋ ಇಂಟ್ರೆಸ್ಟ್ ಸಿನಿಮಾಗೆ ಅದಕ್ಕೊಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಲಾಸ್ಟ್ ಇದೆ 1 ವರ್ಷ, ನೆನ್ನೆಗೆ ಆಪ್ರೇಷನ್ ಆಗಿ 1 ವರ್ಷ. ಡಾಕ್ಟ್ರು ನಿಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅವ್ರು ಯಾರು ನಮ್ಮ ಪಾಲ್ಗಳ ದೇವರು, ವೈದ್ಯ ನಾರಾಯಣ ಹರಿ ಅಂತಾರೆ. ನೋಡಿ ಹೆಂಗೆ ಕನೆಕ್ಷನ್ ಆಗುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ರಿಲೀಸ್ ಆಗುತ್ತೆ ಪಿಕ್ಚರ್. ಕನೆಕ್ಷನ್ ಎಲ್ಲದಕ್ಕೂ ಕನೆಕ್ಷನ್. ಈ ಸಿನಿಮಾದಲ್ಲಿ ನೋಡಿದಾಗ ಕನೆಕ್ಟ್. ಇಂಥ ಸಬ್ಜೆಕ್ಟ್ಗೆ ಪ್ರೊಡ್ಯೂಸರ್ ಈ ಥರದ ಸೊ ಅದು ರಮೇಶ್ ರೆಡ್ಡಿ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನಾನು ಮೊದಲು ಹೇಳಿದೆ ಭಾಳ ಒಂದು ಅದ್ಭುತವಾಗಿ. ಅದಕ್ಕೆ ಅಪ್ಪಾಜಿ ನಿರ್ಮಾಪಕರ ಅನ್ನದಾತರು ನಿಜವಾದ ಅನ್ನದಾತರು. ಎಷ್ಟು ಜನ, ಎಷ್ಟು ಫ್ಯಾಮಿಲಿ. ಧರ್ಮ ಕರ್ಮಗಳ ಮಧ್ಯೆ ಇರುವಂತ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂತದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ, ಎಲ್ಲ ಮತ್ತೊಂದು ದ್ವೇಷದ ಅಸೂಯೆ ಜಾಸ್ತಿನೇ ಇರುತ್ತೆ. ಅಂಥವ್ರಿಗೆ ತುಂಬಾ ಹೇಳ್ ಮಾಡ್ಸಿದ ಸಿನಿಮಾ ಅನ್ಸಿದೆ. ಈ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಿಂಪಲ್. ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾಕಂದ್ರೆ ಅವರೇ ಯಾರ ಮನೇನು ಹೊಡೆಯಕ್ಕೆ ಹೋಗ್ಬೇಡಿ, ಯಾರ ಭಾವನೆ ಜೊತೆ ಆಟ ಆಡಕ್ಕೆ ಹೋಗ್ಬೇಡಿ. ಅವಾಗ ಆಟ ಆಡಿದಾಗ ಒಂದು ಸೀನ್ ಬರುತ್ತೆ ನೋಡಿದ್ರಲ್ಲ, ಯಾವುದೋ ಜನ ನಡೀತಾ ಇರುತ್ತೆ, ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ. ಯಾರದೇ ಭಾವನೆಗಳ ಜೊತೆ ಆಟ ಆಡ್ತಾ ಕೂತ್ಕೋಬಾರ್ದು. ಯು ಶುಡ್ ಟ್ರೈ ಟು ಸಾಲ್ವ್ ಇಟ್. ಸಾಲ್ವ್ ಮಾಡೋಕ್ಕಂತಂದ್ರೆ ಭಾಳ ಕಷ್ಟ. ಇಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಬದುಕಕ್ಕೆ ಬಿಡೋಣ, ಅದು ಭಾವನೆ ಇರಬೇಕು. ಯಾರೇ ಆಗಲಿ, ಮನುಷ್ಯ ನಾವು ಮನುಷ್ಯ, ನೀವು ಮನುಷ್ಯ. ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಓಕೆ, ಇಟ್ ಇಸ್ ದಟ್ಸ್ ಆಲ್. ಯಾಕೆ ಆ ಇದಕ್ಕೆ ಅಷ್ಟೇ. ಅಲ್ಲ ಮನುಷ್ಯ ಅರ್ಥ ಮಾಡ್ಕೋಬೇಕು. ಸೊಸೈಟಿ ಅಷ್ಟೇ. ಎಷ್ಟು ದಿನ ಇರ್ತೀವಮ್ಮ ನಾವು ಸಂತೋಷವಾಗಿ? ಎಷ್ಟು ದಿನ ಇರ್ತೀವಿ ನಾವು? ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ಯೋನ್ಯವಾಗಿ ಇಟ್ಬಿಟ್ರೆ ಸಾಕು. ಶಿವಣ್ಣ ಕೈಯಲ್ಲಿ ರುದ್ರಾಕ್ಷಿದು ಬ್ರಾಸ್ಲೆಟ್ ಹಾಕೊಂಡ್ ಬಂದಿದ್ದೀರಾ. ಸೊ ಏನಾದ್ರು ಈ ರೋಲ್ ನೋಡ್ಬಿಟ್ಟು ಕೊಟ್ರೆ ಯಾರಾದ್ರೂ ಈ ಗರುಡ ಪುರಾಣ ಆಗಿರ್ಲಿ ಅಥವಾ ಒಂದು 5-6 ತಿಂಗಳಾಯ್ತು ಯಾರೋ ಕೊಟ್ಟರು. ಇದ್ರ ಜೊತೆಗೆ ಚಿತ್ರದುರ್ಗದ ಕಡೆ ಒಂದು ಆಕ್ಸಿಡೆಂಟ್ ಆಗಿದೆ. ಅದು ನನಗೂ ಬೆಳಿಗ್ಗೆ ಗೊತ್ತಾಯ್ತು. ಭಾಳ ನೋವಾಯ್ತು. ಥಿಂಕ್ ಏನು ಹೇಳೋಕ್ಕಾಗಲ್ಲ. ಏನಂದರೆ ಯಾರು ತಪ್ಪು, ಆತನ ತಪ್ಪ, ಇದನ್ನ ತಪ್ಪ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಅವ್ರ ಆತ್ಮಕ್ಕೆ, ಎಲ್ಲರ ಆತ್ಮಕ್ಕೂ ಶಾಂತಿ ಸಿಗಬೇಕು. ಯಾಕಂದರೆ ಅವರು ಹೇಳೋದು ಈಸಿ, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹೇಳೋದು ಈಸಿ. ತಪ್ಪು ದುಃಖ ಅದನ್ನೇ ಎಲ್ಲರಿಗೂ ಬರುತ್ತೆ ಹೋಗುತ್ತೆ. ಬಟ್ ಕ್ರಮೇಣ ಇದು ಆ ದುಃಖ ಕಮ್ಮಿ ಆಗಲಿ ಹೋಗುತ್ತೆ. ಖುಷಿ ಆಗುತ್ತೆ. ಒಂದು 2 ಸಿನಿಮಾ ಬಂದು ಗೆದ್ದಾಗ ಏನಾಗುತ್ತೆ ಅಂದರೆ ಒಂದು ಹೆಲ್ತಿ ಒಂದು ಇದಾಗುತ್ತೆ. 2 ಕನ್ನಡ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂದರೆ ಐ ಥಿಂಕ್ ವೆರಿ ಹ್ಯಾಪಿ ಆ್ಯಂಡ್ ಹ್ಯಾಪಿ ಕ್ರಿಸ್ಮಸ್ ಟು ಎಲ್ಲರಿಗೂ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.